ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 733 ಪಾಯಿಂಟ್ಸ್ ಡೌನ್ ಆಗಿ 80,426 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 236 ಪಾಯಿಂಟ್ಸ್ ಡೌನ್ ಆಗಿ 24,654 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 586 ಪಾಯಿಂಟ್ಸ್ ಡೌನ್ ಆಗಿ 54,389 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಕಂಟಿನ್ಯೂಸ್ ಆಗಿ 6ನೇ ದಿನ ಇವತ್ತು ಮಾರ್ಕೆಟ್ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಲಾಸ್ಟ್ 1 ವೀಕ್ ನೋಡ್ಕೊಂಡ್ರೆ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಇಂದ ಅವಾಗ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತೋ ಈ ವೀಕ್ ಅಷ್ಟೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ವಾರದಲ್ಲಿ ಹೈಯೆಸ್ಟ್ ಫಾಲ್ ಆಗಿರೋ ಸೆಕ್ಟರ್ ಯಾವುದು ಅಂತಂದ್ರೆ ಐಟಿ ಸೆಕ್ಟರೇನೆ. ಈ ಒಂದೇ ವಾರದಲ್ಲೇನೆ ನಿಯರ್ಲಿ 10% ಐಟಿ ಇಂಡೆಕ್ಸ್ ಫಾಲ್ ಆಗಿದೆ. ಮತ್ತೆ ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು 8 to 10% ವರೆಗೂ ಫಾಲ್ ಆಗಿದಾವೆ. ಜೊತೆಗೆ ತುಂಬಾ ಕಂಪನೀಸ್ ಎಲ್ಲ ಇವಾಗ 52 ವೀಕ್ಸ್ ಲೋ ಅಲ್ಲಿ ಕೂಡ ಟ್ರೇಡ್ ಆಗ್ತಾ ಇದಾವೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾತಾಡ್ಕೊಳ್ಳೋಣ. ಇವತ್ತು ನಿಫ್ಟಿ ನೋಡ್ಕೊಂಡ್ರೆ ನಿಯರ್ಲಿ 1% ಫಾಲ್ ಆಗಿದೆ. ಮಿಡ್ ಕ್ಯಾಪ್ಸ್ ಆದ್ರೆ 2% ಫಾಲ್ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ಆದ್ರೆ ಎಬೋ 2% ಫಾಲ್ ಆಗಿದೆ. ಈ ತರ ನಮ್ಮ ಮಾರ್ಕೆಟ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದಾವೆ. ಅದನ್ನ ಪ್ರತಿಯೊಂದನ್ನು ಇವಾಗ ಡಿಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರೇ ಇವಾಗ ಇಂಡಿಯಾ ಮೇಲೆ ಮತ್ತೆ ಇನ್ನೊಂದ್ಸಲ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಹಿಂದಿನ ವಾರ ನೋಡ್ಕೊಂಡ್ರೆ H1B ವೀಸಾ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದರಿಂದ ಐಟಿ ಕಂಪನೀಸ್ ನೋಡ್ಕೊಂಡ್ರೆ ಲಾಸ್ಟ್ 1 ವೀಕ್ ಇಂದ ಕರೆಕ್ಟ್ ಆಗ್ತಾನೆ ಬರ್ತಾ ಇದಾವೆ. ಇವಾಗ ನೋಡ್ಕೊಂಡ್ರೆ ಈ ಫಾರ್ಮಾ ಮೇಲೆ ಈ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವತ್ತು ಫಾರ್ಮಾ ಇಂಡೆಕ್ಸ್ ನೋಡಿದ್ರ ಎಬೋ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಪ್ರತಿಯೊಂದು ಫಾರ್ಮಾ ಕಂಪನಿ ನೋಡ್ಕೊಂಡ್ರು 4 to 7% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕೆ ಈ ತರ ಇಷ್ಟೊಂದು ಫಾಲ್ ಆಗಿದಾವೆ ಅಂತ ಅಂದ್ರೆ ಲಾಸ್ಟ್ 6 to 8 ಮಂತ್ಸ್ ಇಂದ ಈ ಫಾರ್ಮಾ ಸೆಕ್ಟರ್ ಮೇಲೆ ಟ್ಯಾರಿಫ್ ಆಗ್ತೀವಿ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರಲ್ವಾ. ಇವಾಗ ನೋಡ್ಕೊಂಡ್ರೆ ಈ ಫಾರ್ಮಾ ಸೆಕ್ಟರ್ ಮೇಲೆ 100% ಟ್ಯಾರಿಫ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದು ಯಾವಾಗಿಂದ ಶುರು ಆಗುತ್ತೆ ಅಂದ್ರೆ ಅಕ್ಟೋಬರ್ 1st ಇಂದ ಶುರು ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಫಾರ್ಮಾ ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಈ ಫಾರ್ಮಾ ಟ್ಯಾರಿಫ್ ಏನಿದೆ ಇದು ಬರೀ ನಮ್ಮ ಇಂಡಿಯಾಗ್ ಮಾತ್ರನೇ ಅಲ್ಲ, ಎಲ್ಲಾ ಕಂಟ್ರೀಸ್ ಮೇಲೂ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಅದರಿಂದನೇ ಈ ಏಷ್ಯನ್ ಕಂಟ್ರೀಸ್ ಯಾವ್ಯಾವ ಇದಾವೆ, ಈ ಏಷ್ಯನ್ ಕಂಟ್ರೀಸ್ ಮಾರ್ಕೆಟ್ಸ್ ಕೂಡ ಅದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಒಂದ್ಸಲ ನೀವು ನೋಡ್ಬೋದು, ಇಲ್ಲಿ ಜಪಾನ್ ಮಾರ್ಕೆಟ್ಸ್ ಆದ್ರೆ 0.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಹ್ಯಾಂಗ್ಸೆಂಗ್ ಆದ್ರೆ 1.5% ಫಾಲ್ ಆಗಿದೆ. ತೈವಾನ್ ಮಾರ್ಕೆಟ್ಸ್ ಆದ್ರೆ ಎಬೋ 1.5% ಫಾಲ್ ಆಗಿದೆ. ಕಾಸ್ಪಿ ಆದ್ರೆ 2.5% ಫಾಲ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ಫಾರ್ಮಾ ಟ್ಯಾರಿಫ್ ನ ಅನೌನ್ಸ್ ಮಾಡ್ಬೇಕಾದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಈ ಟ್ಯಾರಿಫ್ ಡಿಸ್ಕಷನ್ಸ್ ಎಲ್ಲ ಲಾಸ್ಟ್ 6 to 8 ಮಂತ್ಸ್ ಇಂದನೂ ನಡೀತಾ ಇದೆ ಅಲ್ವಾ. ಈಗಾಗಲೇ ಯಾರಾದ್ರೂ US ಅಲ್ಲಿ ಈ ಫಾರ್ಮಾ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಏನಾದ್ರು ಶುರು ಮಾಡಿದ್ರೆ ಅಂತ ಕಂಪನೀಸ್ಗೆ ಈ ಟ್ಯಾರಿಫ್ ಏನೋ ಅನ್ವಯಿಸಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಇವಾಗ ಇಂಡಿಯಾದಿಂದ ಪ್ರತಿ ವರ್ಷ $27 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನ ನಾವು ಪ್ರತಿ ವರ್ಷ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಅದರಲ್ಲಿ ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಮತ್ತೆ US ಇಂದನೇ ಎಷ್ಟೆಷ್ಟು ರೆವಿನ್ಯೂಸ್ ಬರುತ್ತೆ ಅಂತ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ಈ ಇಮೇಜ್ ನೋಡಿ, ಅದರಲ್ಲಿ ಝೈಡಸ್ ಲೈಫ್ ಸೈನ್ಸ್ ನೋಡ್ಕೊಂಡ್ರೆ 47% ರೆವಿನ್ಯೂಸ್ ಎಲ್ಲ US ಇಂದ ಬರುತ್ತೆ. ಮತ್ತೆ ಡಾಕ್ಟರ್ ರೆಡ್ಡಿಸ್ ಆದ್ರೆ 46%, ಲೂಪಿನ್ ಆದ್ರೆ 38%, ಸನ್ಫಾರ್ಮ್ ಆದ್ರೆ 32% ರೆವಿನ್ಯೂಸ್ ಎಲ್ಲ US ಇಂದನೇ ಬರುತ್ತೆ. ಅದರಿಂದನೇ ಈ ಕಂಪನೀಸ್ ಎಲ್ಲ ಇವತ್ತು ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 3 to 5% ವರೆಗೂ ಫಾಲ್ ಆಗಿದಾವೆ. ಇವತ್ತು ಸನ್ಫಾರ್ಮ್ ಆದ್ರೆ 52 ವೀಕ್ಸ್ ಲೋ ಅಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಡೊನಾಲ್ಡ್ ಟ್ರಂಪ್ ಅವರು ಈ ಫಾರ್ಮಾ ಮೇಲೆ ಮಾತ್ರ ಎಲ್ಲ ಟ್ಯಾರಿಫ್ ಹಾಕಿರೋದು. ಈ ಕಿಚನ್ ಕ್ಯಾಬಿನೆಟ್ಸ್, ಬಾತ್ರೂಮ್ ವ್ಯಾನಿಟೀಸ್ ಈ ಪ್ರಾಡಕ್ಟ್ಸ್ ಮೇಲೂ ಕೂಡ 50% ಟ್ಯಾರಿಫ್ ಆಗ್ತಾ ಇದೀವಿ. ಇದು ಅಕ್ಟೋಬರ್ 1st ಇಂದನೇ ಶುರು ಆಗುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಮ್ಮ ಇಂಡಿಯಾದಿಂದ ನೋಡ್ಕೊಂಡ್ರೆ ಮೇಜರ್ ಆಗಿ ಯಾವುದೇ ತರ ಕಂಪನೀಸ್ ಕಾಣಿಲ್ಲ ಈ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ US ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದಾದ್ಮೇಲೆ 3ನೇ ಟ್ಯಾರಿಫ್ ಬಂದು ಈ ಹೆವಿ ಟ್ರಕ್ಸ್ ಇರ್ತಾವಲ್ವಾ, ಈ ಟ್ರಕ್ಸ್ ಮೇಲೆ ನೋಡ್ಕೊಂಡ್ರೆ 25% ಟ್ಯಾರಿಫ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಇವತ್ತು ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ನೋಡಿದ್ರ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 3% ಫಾಲ್ ಆಗಿದೆ. ಯಾಕಂದ್ರೆ ಇವಾಗಿಂದ ಅಡಿಷನಲ್ 25% ಟ್ಯಾರಿಫ್ ನ ಪೇ ಮಾಡ್ಬೇಕಾಗಿರುತ್ತೆ ಅಂತ. ಮತ್ತೆ ಟಾಟಾ ಮೋಟರ್ಸ್ ಅವರು ಅಷ್ಟೇ ಈ ಟ್ರಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ US ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ. ಇವಾಗ ಈ ಎರಡು ಕಂಪನೀಸ್ ನೋಡ್ಕೊಂಡ್ರೆ ಜಸ್ಟ್ ಮಾರ್ಜಿನಲ್ ಆಗಿ ಮಾತ್ರನೇ US ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಅದರಿಂದ ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈ ಟಾಟಾ ಮೋಟರ್ಸ್ ಆಗ್ಲಿ, ಅಶೋಕ ಲೇಲ್ಯಾಂಡ್, ಮಹೀಂದ್ರ ಅಂಡ್ ಮಹೀಂದ್ರ ಇವರೆಲ್ಲ ಈ ಟ್ರಕ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ಮೇಜರ್ ಆಗಿ ಎಕ್ಸ್ಪೋರ್ಟ್ ಮಾಡೋದೆಲ್ಲ ಏಷ್ಯಾ, ಆಫ್ರಿಕಾ, ಮಿಡಲ್ ಈಸ್ಟ್, ಲ್ಯಾಟಿನ್ ಅಮೆರಿಕಾ ಈ ಕಂಟ್ರೀಸ್ಗೆ ಮೇಜರ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಆದ್ರೆ US ಎಕ್ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಕಮ್ಮಿನೇ ಇದೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ.
ಅದಾದ್ಮೇಲೆ ಫ್ರೆಂಡ್ಸ್, ಡೊನಾಲ್ಡ್ ಟ್ರಂಪ್ ಅವರು ಈ ರಷ್ಯಾ ರಿಲೇಟೆಡ್ ಆಗಿ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಇವಾಗ ಲಾಸ್ಟ್ 15 ಡೇಸ್ ಅಲ್ಲಿ ಈ ರಷ್ಯಾ ಏನ್ ಮಾಡ್ತಾ ಇದೆಯೋ ಅದಂತೂ ನನಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಿಲ್ಲ, ಮತ್ತೆ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇದೇ ವಿಚಾರದಲ್ಲೇ ಇನ್ನೊಂದು ಇನ್ಫಾರ್ಮೇಶನ್ ಕೂಡ ಇದೆ. ಇವಾಗ ಸೆಪ್ಟೆಂಬರ್ 22 ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು US ಗೆ ವಿಸಿಟ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಈ ಎರಡು ಕಂಟ್ರೀಸ್ ಮಧ್ಯ ಈ ಟ್ರೇಡ್ ನೆಗೋಸಿಯೇಷನ್ ಬಗ್ಗೆ ಕೂಡ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ. ಏನಂದ್ರೆ ಇವಾಗ ಏನ್ ನೆಗೋಸಿಯೇಷನ್ಸ್ ನಡೆದಿದೆ, ಈ ನೆಗೋಸಿಯೇಷನ್ಸ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ ಅಂತ ಕಾಮರ್ಸ್ ಮಿನಿಸ್ಟರ್ ಅವರೇ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಪಾಸಿಟಿವ್ ಆಗೂ ಇದೆ, ಪ್ರೊಡಕ್ಟಿವ್ ಆಗೂ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಈ ಫೈನಲ್ ಡೀಲ್ ರಿಲೇಟೆಡ್ ಆಗಿ ಯಾವುದೇ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಏನು ಬಂದಿಲ್ಲ. ಇನ್ನ ಟ್ರೇಡ್ ನೆಗೋಸಿಯೇಷನ್ಸ್ ಅದೇ ತರ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಫ್ರೆಂಡ್ಸ್, ಈ ಟ್ರೇಡ್ ನೆಗೋಸಿಯೇಷನ್ಸ್ ಅಲ್ಲಿ ನೋಡ್ಕೊಂಡ್ರೆ US ಅವರು ಈ ರಷ್ಯನ್ ಆಯಿಲ್ ಇಂಪೋರ್ಟ್ಸ್ ರಿಲೇಟೆಡ್ ಆಗಿ ತುಂಬಾ ಸಲನೆ ಕೇಳಿದ್ದಾರೆ, ತುಂಬಾ ಪ್ರೆಷರ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡ್ಬೇಕು ಇದ್ರ ಬಗ್ಗೆ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಫೈನಲ್ ಆಗಿ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಏನಂದ್ರೆ ಇವಾಗ ಫೆಡ್ ಚೇರ್ಮನ್ ಅವ್ರು ನೋಡ್ಕೊಂಡ್ರೆ ಲಾಸ್ಟ್ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಜಸ್ಟ್ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾತ್ರ ಅಲ್ವಾ ಮಾಡಿರೋದು. ಮತ್ತೆ ಇವಾಗೂ ಸಹ ಡೊನಾಲ್ಡ್ ಟ್ರಂಪ್ ಅವರು ಜೆರೋಮ್ ಪವೆಲ್ ಅವ್ರನ್ನ ಟೂ ಲೇಟ್ ಅಂತಾನೆ ಕರೆದಿದ್ದಾರೆ. ಏನಕ್ಕಂದ್ರೆ ನಿನ್ನೆ US GDP ಡೇಟಾ ಬಂದಿದೆ. ಈ ಡೇಟಾ ನೋಡ್ಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಮತ್ತೆ ಜಾಬ್ಲೆಸ್ ಕ್ಲೈಮ್ ಡೇಟಾ ಬಂದಿದೆ. ಈ ಡೇಟಾ ಕೂಡ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಅದಕ್ಕೋಸ್ಕರನೇ ಮತ್ತೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಜೆರೋಮ್ ಪವೆಲ್ ಅವ್ರನ್ನ ಟೂ ಲೇಟ್ ಅಂತ ಕರೆದಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು IT ಕಂಪನೀಸ್ ನೋಡಿದ್ರ ಪ್ರತಿದಿನನೂ IT ಕಂಪನೀಸ್ ಬಗ್ಗೆ ಮಾತಾಡ್ಕೊಂತಾನೆ ಬಂದ್ವಿ. ಇವತ್ತು ನೋಡ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಫಾಲ್ ಆಗಿದಾವೆ. ಮತ್ತೆ IT ಇಂಡೆಕ್ಸ್ ಆದ್ರೆ ಎಬೌಟ್ 2.5% ಫಾಲ್ ಆಗಿದೆ. ಏನಕ್ಕೆ ಈ ತರ ಇಷ್ಟು ಫಾಲ್ ಆಗಿದೆ ಇವತ್ತು ಅಂತ ನೋಡ್ಕೊಂಡ್ರೆ, ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಆಕ್ಸೆಂಚರ್ ಕಂಪನಿ ಇದೆ ಅಲ್ವಾ, ಪ್ರಪಂಚಕ್ಕೆ ದೊಡ್ಡ IT ಕಂಪನಿ, ಇವರು ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ Q4 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈ ಕಂಪನಿ ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ, ಇದು US ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿ. ಓಕೆನಾ, ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 7% ಗ್ರೋ ಆಗಿದೆ. ಮತ್ತೆ ಅನಲಿಸ್ಟ್ ಎಸ್ಟಿಮೇಷನ್ಸ್ ಗಿನ್ನ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಸಹ ನಿನ್ನೆ US ಮಾರ್ಕೆಟ್ ಅಲ್ಲಿ ಎಬೌಟ್ 2% ಫಾಲ್ ಆಗಿದೆ. ಅದರಿಂದ US ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಇಂಡಿಯನ್ IT ಕಂಪನೀಸ್ ಕೂಡ ಎಬೌಟ್ 3% ಫಾಲ್ ಆಗಿದ್ವು. ಅದ್ರ ಇಂಪ್ಯಾಕ್ಟ್ ಇವತ್ತು ನಮ್ಮ ಇಂಡಿಯನ್ IT ಕಂಪನೀಸ್ ಕೂಡ ಅದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮೇ ಬಿ ಫ್ಯೂಚರ್ ಗ್ರೋತ್ ಏನಾದ್ರು ಕಟ್ ಡೌನ್ ಮಾಡಿರ್ಬೋದು, ಅಥವಾ ಲೇ ಆಫ್ ರಿಲೇಟೆಡ್ ಆಗಿ ಏನಾದ್ರು ತುಂಬಾ ಅಪ್ಡೇಟ್ಸ್ ಮಾಡಿರ್ಬೋದು. ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೋಡೋಣ ಇವತ್ತು ಸಹ ಅಸೆಂಚರ್ ಕಂಪನಿ ರಿಲೇಟೆಡ್ ಆಗಿ ಇನ್ನ ಏನಾದ್ರು ಅಪ್ಡೇಟ್ಸ್ ಬರ್ತಾವ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫೈನಲ್ ಆಗಿ ಫ್ರೆಂಡ್ಸ್, ಇವಾಗ ಈ ಮಂತ್ ಎಂಡ್ ಅಲ್ಲಿ ಮತ್ತೆ ಅಕ್ಟೋಬರ್ 1 ಅಥವಾ 2 ಅಲ್ಲಿ ನೋಡ್ಕೊಂಡ್ರೆ RBI MPC ಮೀಟಿಂಗ್ ಇತ್ತಲ್ವಾ, ಈ ಮೀಟಿಂಗ್ ರಿಲೇಟೆಡ್ ಆಗು ಒಂದು ಅಪ್ಡೇಟ್ ಬಂದಿದೆ. ಇವಾಗ MPC ಪೋಲ್ ಪ್ರಕಾರ ನೋಡ್ಕೊಂಡ್ರೆ ಈ ಅಕ್ಟೋಬರ್ ಮಂತ್ ಅಲ್ಲಿ ಯಾವುದೇ ತರ ರೇಟ್ ಕಟ್ ಇರಲ್ಲ, ರೇಟ್ ಕಟ್ ನ ಪಾಸ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಫ್ರೆಂಡ್ಸ್, ಇವಾಗ ಈ ಎಲ್ಲಾ ಅಪ್ಡೇಟ್ಸ್ ಜೊತೆ FIS ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದಾರಲ್ವಾ. ಇವಾಗ ಈ ವೀಕ್ ಅಲ್ಲಿ ಪ್ರತಿದಿನ ಮಾರ್ಕೆಟ್ ಫಾಲ್ ಆಗ್ತಾನೆ ಇದೆ. ಅದರಿಂದನೂ ಸಹ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಫಿಟ್ ಬುಕಿಂಗ್ ನಡೆದಿರ್ಬೋದು. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದಾನೆ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ಇವಾಗ ಈ ವಾರ ಮಾರ್ಕೆಟ್ ಫಾಲ್ ಆಗಿರೋದನ್ನ ನೋಡಿ ಯಾರೂ ಪ್ಯಾನಿಕ್ ಆಗೋಕ್ ಹೋಗ್ಬೇಡಿ. ಕಮಿಂಗ್ ಟೈಮ್ ಅಲ್ಲಿ ಇನ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇವಾಗ ಅಕ್ಟೋಬರ್ ಮಂತ್ ಅಲ್ಲಿ ನೋಡ್ಕೊಂಡ್ರೆ Q2 ರಿಸಲ್ಟ್ ಶುರು ಆಗುತ್ತಲ್ವಾ ನಮ್ಮ ಮಾರ್ಕೆಟ್ ಅಲ್ಲಿ, ಆ ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟ್ ಕಮಿಂಗ್ ಟೈಮ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೇಕಾ ಬೇಡವಾ ಅಂತ. ಅದ್ರ ಜೊತೆಗೆ ಶಾರ್ಟ್ ಟರ್ಮ್ ಅಲ್ಲಿ ನೋಡ್ಕೊಂಡ್ರೆ ಇಂಡಿಯಾ ಮತ್ತೆ US ಲೆಡ್ ಆಗಿ ಈ ಟ್ರೇಡ್ ಡೀಲ್ ಏನಾದ್ರು ಕಂಪ್ಲೀಟ್ ಆದ್ರೆ ಅದು ಶಾರ್ಟ್ ಟರ್ಮ್ ಅಲ್ಲಿ ನಮ್ಮ ಮಾರ್ಕೆಟ್ ಇನ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಟ್ರೇಡ್ ಡೀಲ್ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ಫ್ರೆಂಡ್ಸ್, ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಫ್ರೆಂಡ್ಸ್, ತುಂಬಾ ಜನ ವಿಡಿಯೋ ನೋಡ್ತಾ ಇದೀರಾ, ಆದ್ರೆ ಯಾರನ್ನು ಕಮೆಂಟ್ ಮಾಡ್ತಿಲ್ಲ. ಪ್ರತಿದಿನ ಬಂದು ಈ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನನ್ನ ಪಾಡಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಹೇಗಿರುತ್ತೆ ಹೇಳಿ. ಅದಕ್ಕೆ ನೀವೇನಾದ್ರು ರೆಸ್ಪಾಂಡ್ ಆದ್ರೆ ಅಲ್ವಾ ಚೆನ್ನಾಗಿರೋದು. ನೀವೇನ್ ಅನ್ಕೊಂತಾ ಇದೀರಾ ನಮ್ಮ ಮಾರ್ಕೆಟ್ ಬಗ್ಗೆ? ನಾನು ಹೇಳ್ತಿರೋ ಎಕ್ಸ್ಪ್ಲನೇಷನ್ಸ್ ಎಲ್ಲ ಯಾವ ತರ ಇದೆ, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ಪ್ರತಿಯೊಂದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೇನಲ್ವಾ ನಾನೇನಾದ್ರೂ ಕಮಿಂಗ್ ಟೈಮ್ ಅಲ್ಲಿ ಚೇಂಜಸ್ ಮಾಡ್ಕೊಬೇಕಾ ಬೇಡವಾ ಅನ್ನೋದು ನನಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ವಿಡಿಯೋ ನೋಡಿದವರು ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರೂ ಒಂದನ್ನ ಕಮೆಂಟ್ ಮಾಡ್ತಾ ಇರಿ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ವಾರ ಎನರ್ಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 6% ಫಾಲ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮಲ್ಲೇ US ಅವರು ಈ ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ರು. ಆ ಟೈಮಲ್ಲೂ ಸಹ ಮಾತಾಡ್ಕೊಂಡಿದ್ವಿ. ಅವತ್ತು ಅಷ್ಟೇ ಇದೇ ತರನೇ ಎಬೋ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ಏನಕ್ಕೆ ಈ ತರ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ,
US ನ ಕಸ್ಟಮ್ ಅಫಿಷಿಯಲ್ಸ್ ಅವರು ಈ ವಾರೆ ಎನರ್ಜೀಸ್ ಕಂಪನಿ ಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕೆ ಇವಾಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಈ ವಾರೆ ಎನರ್ಜಿ ಕಂಪನಿಯವರು ಈ ಸೋಲಾರ್ ಪಾರ್ಟ್ಸ್ ನ ಚೈನಾ ಇಂದ ಇಂಪೋರ್ಟ್ ಮಾಡ್ಕೊಂಡು ಕಮ್ಮಿ ಪ್ರೈಸಸ್ ಅಲ್ಲಿ ಇಂಡಿಯಾದಲ್ಲಿ ಈ ಸೋಲಾರ್ ಪ್ಯಾನಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದು US ಗೆ ಏನಾದ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದಾರ ಅನ್ನೋ ಒಂದು ಡೌಟ್ ಅಲ್ಲಿ ಮಾತ್ರನೇ ಇವಾಗ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು. ಅದರಿಂದನೇ ಇವತ್ತು ಈ ಕಂಪನಿ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಇವಾಗ ಲಿಸ್ಟ್ ಆದ್ಮೇಲೆ ನೋಡ್ಕೊಂಡ್ರೆ ಈ ಕಂಪನಿ ಶೇರ್ ಪ್ರೈಸ್ ಲಿಸ್ಟಿಂಗ್ ಪ್ರೈಸ್ಗೂ ಇವಾಗ ನೋಡ್ಕೊಂಡ್ರೆ ನಿಯರ್ಲಿ ಡಬಲ್ ಆಗಿದೆ. ಓವರ್ ಆಲ್ ಅದರಿಂದನೂ ಸಹ ಈ ಕಂಪನಿಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಡೆದಿರಬಹುದು. ಅದರಿಂದ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಏಥರ್ ಎನರ್ಜಿ. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌಟ್ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಇನ ಮುಂಚೆ ಈ ಕಂಪನಿ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಇವಾಗ ಚೈನಾದವ್ರು ನೋಡ್ಕೊಂಡ್ರೆ ಮುಂಚೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಎಕ್ಸ್ಪೋರ್ಟ್ಸ್ ರಿಲೇಟೆಡ್ ಆಗಿಲ್ಲ ರಿಸ್ಟ್ರಿಕ್ಷನ್ಸ್ ನ ವಿಧಿಸಿದ್ರಲ್ವಾ, ಅದರಿಂದ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗಿರೋ ಕಾರಣದಿಂದ ನಾವು PME ಡ್ರೈವ್ ಅಂಡರ್ ಅಲ್ಲಿ 26,000 crores ಇನ್ಸೆಂಟಿವ್ಸ್ ಡಿಲೇ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ತರ ಇನ್ಸೆಂಟಿವ್ಸ್ ಡಿಲೇ ಆಗೋದ್ರಿಂದ ಕಮಿಂಗ್ ಟೈಮಲ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಪ್ರಾಫಿಟ್ಸ್ ಅಲ್ಲಿ ಡ್ರಾಪ್ ಕಾಣೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಲಾಸ್ಟ್ 3 months ಇಂದನು ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಜೊತೆಗೆ ಇವಾಗ ಆ ಇಶ್ಯೂ ಏನಿದೆ, ಆ ಎಕ್ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಏನ್ ರಿಸ್ಟ್ರಿಕ್ಷನ್ಸ್ ವಿಧಿಸಿದ್ದಾರೆ ಇವಾಗ ಅದೆಲ್ಲ ಕ್ಲಿಯರ್ ಆಗಿದೆ. ಜೊತೆಗೆ ಇವಾಗ ಏಥರ್ ಎನರ್ಜಿ ಅವ್ರು ನೋಡ್ಕೊಂಡ್ರೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಮೇಲೆ ಡಿಪೆಂಡೆನ್ಸಿ ಕೂಡ ಕಮ್ಮಿ ಮಾಡ್ಕೊಂಡಿದೀವಿ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೋಡ್ಬೇಕು ಕಮಿಂಗ್ ಟೈಮಲ್ಲಿ ಇವ್ರ ಸೇಲ್ಸ್ ಇನ್ನ ಎಷ್ಟು ಇನ್ಕ್ರೀಸ್ ಮಾಡ್ಕೊಂತಾರೆ ಅಂತ. ರೀಟ್ಸ್ ಈ ಕಂಪನಿ ಆದ್ರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಸೌತ್ ಆಫ್ರಿಕಾದ ಟೈಲ್ಸ್ ಲಾಜಿಸ್ಟಿಕ್ಸ್ ಅನ್ನೋ ಕಂಪನಿಯಿಂದ ಇವ್ರಿಗೆ 180 crores ಆರ್ಡರ್ ಬಂದಿದೆ. ಏನಕ್ಕೋಸ್ಕರ ಅಂತ ಅಂದ್ರೆ ಒಂದು ಎಲೆಕ್ಟ್ರಿಕ್ ಲೋಕೋಮೋಟಿವ್ ನ ಸಪ್ಲೈ ಮಾಡೋದಕ್ಕೋಸ್ಕರ ಈ ಆರ್ಡರ್ ಬಂದಿರೋದು. ಅದನ್ನು ನೆಕ್ಸ್ಟ್ 6 to 8 months ಅಲ್ಲಿ ಡೆಲಿವರ್ ಮಾಡಬೇಕು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈಗಾಗಲೇ ಅಡ್ವಾನ್ಸ್ ಪೇಮೆಂಟ್ ಏನೇನು ಬರಬೇಕಾಗಿತ್ತೋ ಅದೆಲ್ಲ ಕಂಪ್ಲೀಟ್ ಆಗಿ ಬಂದಿದೆ ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಕಂಪನಿಗೆ ಇದೊಂದೇ ಆರ್ಡರ್ ಅಂತಾನೆ ಅಲ್ಲ, ಇವಾಗ ರೀಸೆಂಟ್ ಆಗಿ NTPC ಇಂದ ಕೂಡ ಒಂದು ಆರ್ಡರ್ ಬಂದಿತ್ತು ನಿಯರ್ಲಿ 78 crores. ಮತ್ತೆ ಇದೇ ತರ ಮಲ್ಟಿಪಲ್ ಆರ್ಡರ್ಸ್ ಈ ಕಂಪನಿಗೆ ಬರ್ತಾನೆ ಇದಾವೆ. ನೆಕ್ಸ್ಟ್ ಅದಾದ್ಮೇಲೆ ಟೈಟಾನ್. ಈ ಕಂಪನಿ ಬಗ್ಗೆ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೇನೆ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ನೂಮ್ರಾ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4,275 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ತರ ಪಾಸಿಟಿವ್ ರೇಟಿಂಗ್ ನ ಕೊಡೋದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಈ ಕಂಪನಿ ಲಾಸ್ಟ್ 3 years ಅಲ್ಲಿ 22% CAGR ಅಲ್ಲಿ ಗ್ರೋ ಆಗಿದೆ. ಅದ್ರ ಜೊತೆಗೆ ಇವಾಗ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಕಾಣ್ತಾ ಇದೆ. ಅದ್ರಲ್ಲೂ ಈ ಐ ವ್ಯಾಲ್ಯೂ ಜ್ಯುವೆಲರೀಸ್ ಏನಿದಾವೆ ಅದರಲ್ಲಿ ಮತ್ತೆ ಸ್ಟಡೆಡ್ ಜ್ಯುವೆಲರೀಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಕಾಣ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಈ ವಾಚಸ್ ಮತ್ತೆ ಆಕ್ಸೆಸರಿ ಸೆಗ್ಮೆಂಟ್ ಅಲ್ಲೂ ತುಂಬಾನೇ ಒಳ್ಳೆ ಗ್ರೋತ್ ಕಾಣ್ತಾ ಇದೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕಂಪನಿ ಮಾರ್ಜಿನ್ಸ್ ನೋಡ್ಕೊಂಡ್ರು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇವಾಗ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿ ಇನ್ನ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಏನಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಈ ಗೋಲ್ಡ್ ಪ್ರೈಸಸ್ ನೋಡ್ಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಲ್ವಾ, ಅದರಿಂದ ಈ ಗೋಲ್ಡ್ ಜ್ಯುವೆಲರಿ ರಿಲೇಟೆಡ್ ಆಗಿ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗೋ ಚಾನ್ಸಸ್ ಏನಾದ್ರು ಇದ್ರೆ ಈ ಕಂಪನಿಗೆ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಏನಾದ್ರು ಸ್ವಲ್ಪ ಸೇಲ್ಸ್ ಏನಾದ್ರು ಡ್ರಾಪ್ ಆದ್ರೆ ಈ Q2 ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಕೊಂಡ್ರೆ ಈ ಕಂಪನಿ ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ Q3 ಅಲ್ಲಿ ಇನ್ನ ಸ್ವಲ್ಪ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ಕಂಪನಿ Q2 ಅಲ್ಲಿ ಆಗಲಿ Q3 ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸೈಡ್ ಇಂಡಸ್ಟ್ರೀಸ್. ಈ ಕಂಪನಿ ಬಗ್ಗೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಏನಂದ್ರೆ ಇವಾಗ ಈ ಎಕ್ಸೈಡ್ ಇಂಡಸ್ಟ್ರೀಸ್ ಅವ್ರಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಎಕ್ಸೈಡ್ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಅಂತ. ಈ ಕಂಪನಿಯಲ್ಲಿ ಇವಾಗ ಹೊಸದಾಗಿ ಅಡಿಷನಲ್ ಆಗಿ 80 crores ಇನ್ವೆಸ್ಟ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಇವರು ಬೆಂಗಳೂರಲ್ಲಿ ನೋಡ್ಕೊಂಡ್ರೆ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಕೂಡ ಓಪನ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಫೆಸಿಲಿಟಿಯಲ್ಲಿ ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಸೆಲ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತೀವಿ, ಮತ್ತೆ ಬ್ಯಾಟ್ರಿ ಮಾಡ್ಯೂಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತೀವಿ ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ಇವಾಗ ಇವರೇನೋ 80,000 crores ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದಾರಲ್ವಾ, ಇದೇನು ಫಸ್ಟ್ ಟೈಮ್ ಏನಲ್ಲ. ಇದುವರೆಗೂ ಈ ಸಬ್ಸಿಡರಿ ಕಂಪನಿ ಒಳಗಡೆನೆ 3,882 crores ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸಬ್ಸಿಡರಿ ಕಂಪನಿ ಓನರ್ಶಿಪ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸೈಡ್ ಇಂಡಸ್ಟ್ರೀಸ್ ಹತ್ರನೇ ಇದೆ.
ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಈ ಬಿಸ್ನೆಸ್ ರಿಲೇಟೆಡ್ ಆಗಿ ಯಾವುದೇ ತರ ಒಳ್ಳೆ ಗ್ರೋತ್ ಬಂದ್ರೂ ಆಟೋಮೆಟಿಕ್ ಆಗಿ ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಇವಾಗ ಈ ಬ್ಯಾಟ್ರಿ ರಿಲೇಟೆಡ್ ಆಗಿ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಈ ಬ್ಯಾಟ್ರಿ ಸೆಗ್ಮೆಂಟ್ ಏನಿದೆ, ಈ ಬ್ಯಾಟ್ರಿ ಸೆಗ್ಮೆಂಟ್ ಫ್ಯೂಚರ್ ಅಲ್ಲಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಇವಾಗ ನೋಡ್ಕೊಂಡ್ರೆ ಲಿಮಿಟೆಡ್ ಪ್ಲೇಯರ್ಸ್ ಇದ್ದಾರೆ ಈ ಬ್ಯಾಟ್ರಿ ಸೆಗ್ಮೆಂಟ್ ಅಲ್ಲಿ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಾಗ್ಲಿ ಕಮಿಂಗ್ ಇಯರ್ಸ್ ಅಲ್ಲಾಗ್ಲಿ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಈ ಡಿಕ್ಸಾನ್ ಟೆಕ್ನಾಲಜೀಸ್ ಆದ್ರೆ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಲ್ಲೇ ಒನ್ ಆಫ್ ದ ಪ್ರಾಮಿನೆಂಟ್ ಪ್ಲೇಯರ್ ಅಂತ ಮಾತಾಡ್ಕೊಂಡು ಅಲ್ವಾ. ಅದಾದ್ಮೇಲೆ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಸೆಕೆಂಡ್ ಪ್ರಾಮಿನೆಂಟ್ ಪ್ಲೇಯರ್ ಯಾರು ಅಂತ ಅಂದ್ರೆ ಆಂಬರ್ ಎಂಟರ್ಪ್ರೈಸಸ್. ಈ ಕಂಪನಿ ಬಗ್ಗೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಈಗ ಈ ಆಂಬರ್ ಎಂಟರ್ಪ್ರೈಸಸ್ ಇದೆ ಅಲ್ವಾ, ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಇಲ್ಜಿಲ್ ಎಲೆಕ್ಟ್ರಾನಿಕ್ಸ್ ಅಂತ. ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಈ PCBs ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದ್ರ ಜೊತೆಗೆ ಈ PCBs ನ ಅಸೆಂಬಲ್ ಕೂಡ ಮಾಡ್ತಾರೆ. ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡ್ಕೊಂಡ್ರೆ ACs, ವಾಷಿಂಗ್ ಮಿಷಿನ್, LED ಲೈಟ್ಸ್, EV ಕಂಟ್ರೋಲರ್ಸ್, ಟೆಲಿಕಾಂ, ಈ ತರ ತುಂಬಾನೇ ಪ್ರಾಡಕ್ಟ್ಸ್ ಅಲ್ಲೆಲ್ಲ ಈ PCBs ನ ಬಳಸ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಸಬ್ಸಿಡರಿ ಕಂಪನಿ ಇದೆ ಅಲ್ವಾ, ಈ ಸಬ್ಸಿಡರಿ ಕಂಪನಿ ಒಳಗಡೆ ತುಂಬಾನೇ ಬಿಗ್ ಪ್ಲೇಯರ್ಸ್ ಎಲ್ಲ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾರು ಅಂತ ನೋಡ್ಕೊಂಡ್ರೆ ಸಿಂಗ್ಯುಲಾರಿಟಿ AMC ಅವರು, ಅದಾದ್ಮೇಲೆ ಆಕ್ಸಿಸ್ ನ್ಯೂ ಆಪರ್ಚುನಿಟಿ IIF ಅಂದ್ರೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಇರ್ತಾವಲ್ವಾ, ಅವರು ಸಹ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್, ನುವಾಮಾ ಕ್ರಾಸ್ ಓವರ್, ಅವೆಂಡೆಸ್, ಈ ತರ ತುಂಬಾನೇ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ಕಂಪನಿಯಲ್ಲಿ ನಿಯರ್ಲಿ 550 crores ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಾದ್ರೆ ಈ ಪಾಲಿಕ್ಯಾಬ್ ಬಗ್ಗೆ ಮಾತಾಡ್ಕೊಂಡಿದ್ವಲ್ವಾ, ಈ ಕಂಪನಿಯಲ್ಲಿ ಪ್ರಮೋಟರ್ ಸ್ವಲ್ಪ ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ. ಅದರಿಂದ ನಿನ್ನೆ ನೋಡ್ಕೊಂಡ್ರೆ ಎಬೋ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಆ ಬ್ಲಾಕ್ ಡೀಲ್ ಅಲ್ಲಿ ನೋಡ್ಕೊಂಡ್ರೆ ಪ್ರಮೋಟರ್ ಅವರು 23 lakh ಶೇರ್ಸ್ ನ ಸೆಲ್ ಮಾಡಿದ್ದಾರೆ. ಆ ಸೆಲ್ ಮಾಡಿರೋ ಶೇರ್ಸ್ ನ ಯಾರ್ಯಾರು ಬೈ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ JP Morgan ಫಂಡ್ ಅವ್ರು ಬೈ ಮಾಡಿದ್ದಾರೆ, ನಿಯರ್ಲಿ 14 lakh ಶೇರ್ಸ್ ನ ಬೈ ಮಾಡಿದ್ದಾರೆ. ಅದಾದ್ಮೇಲೆ ಮೋರ್ಗನ್ ಸ್ಟ್ಯಾನ್ಲೆ ಏಷ್ಯಾ ಸಿಂಗಾಪುರ್ ಇದಾರಲ್ವಾ, ಇವರು ಅಷ್ಟೇ 3.5 lakh ಶೇರ್ಸ್ ನ ಬೈ ಮಾಡಿದ್ದಾರೆ. ಅದಾದ್ಮೇಲೆ ಕೋಟಕ್ ಮಹೀಂದ್ರಾ ಲೈಫ್ ಇನ್ಶೂರೆನ್ಸ್ ಅವ್ರು ಬೈ ಮಾಡಿದ್ದಾರೆ, ಟಾಟಾ ಇಕ್ವಿಟಿ ಅವರು, HDFC ಲೈಫ್ ಅವರು, ಈ ತರ ತುಂಬಾನೇ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ ಆ ಶೇರ್ಸ್ ನ ಬೈ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ ಪಾಲಿಕ್ಯಾಬ್ ಇಂಡಿಯಾ ಅದರಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇತ್ತಲ್ವಾ ಇವತ್ತು, ಆ ಕಾರಣದಿಂದ ಇವತ್ತು ಸಹ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸೋಮವಾರ ಇದೇ ತರ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.